ಜೈ ಹಿಂದ್ ಎಲ್ಲ ನನ್ನ ಸ್ಪರ್ಧಾ ಸೈನಿಕರಿಗೆ ಸ್ಪರ್ಧಾ ಮಿತ್ರರಿಗೆ. ನೋಡ್ರಿ, ಇವತ್ತು ನಾನು ಹೇಳುವ ಮಾಹಿತಿ ಏನಪ್ಪಾ ಅಂತಂದ್ರೆ ಬಹಳ ಹೆಲ್ಪ್ಫುಲ್ ಇರ್ತಕ್ಕಂಥ ಮಾಹಿತಿ ಐತಿ. ಯಾಕಂದ್ರೆ ಯಾವುದೇ ಒಂದು ಸಂದರ್ಭದಲ್ಲಿ ನೀವೇನಾದ್ರೂ ಕಷ್ಟವನ್ನು ಅನುಭವಿಸ್ತಾ ಇದ್ರಿ ಅಥವಾ ಯಾರಿಂದಲೋ ಏನಪ್ಪಾ ಅಂದ್ರೆ ಕಷ್ಟವನ್ನು ಅನುಭವಿಸ್ತಾ ಇದ್ರಪ್ಪ ಅಂತಂದ್ರೆ ಕರ್ನಾಟಕ ಎಮರ್ಜೆನ್ಸಿ ನಂಬರ್ 112 ಈ ಒಂದು ನಂಬರ್ಗೆ ಏನಪ್ಪಾ ಅಂದ್ರೆ ಕಾಲ್ ಮಾಡಿದ್ರೆ ವಿತಿನ್ 10 ಮಿನಿಟ್ಸ್ ಅಲ್ಲಿ ಏನಪ್ಪಾ ಅಂದ್ರೆ ಪೊಲೀಸರು ನಿಮ್ಮ ಹತ್ರ ಬಂದು ಆ ಒಂದು ರಕ್ಷಣೆ ಏನಪ್ಪಾ ಅಂದ್ರೆ ನಿಮಗೆ ಕೊಡ್ತಾರ. ಹಾಗಾಗಿ ಈ ಒಂದು ನಂಬರ್ ಏನಪ್ಪಾ ಅಂದ್ರೆ ನಿಮ್ಮ ಒಂದು ಮೈಂಡ್ ನಲ್ಲಿ ಇರಲೇಬೇಕು. ಅದೇ ತರ ಮಕ್ಕಳ ಸಹಾಯವಾಣಿ 1098 ನೋಡ್ರಿ, ನಿಮ್ಮ ಕಣ್ಣಿಗೆ ಏನಾದರೂ ಯಾವುದೇ ಒಂದು ಮಗು ಏನಪ್ಪಾ ಅಂತಂದ್ರೆ ಯಾವುದೇ ಒಂದು ಕಷ್ಟದಲ್ಲಿ ಸಿಲುಕಿತ್ತು ಅಥವಾ ಬಾಲ್ಯದಲ್ಲಿ ಬೇರೆ ಒಂದು ಉದ್ಯೋಗದಲ್ಲಿ ತೊಡಗಿತ್ತು ಅಥವಾ ಯಾರಿಂದಲೂ ಏನಪ್ಪಾ ಅಂದ್ರೆ ಕಷ್ಟವನ್ನು ಅನುಭವಿಸ್ತಿತ್ತಪ್ಪ ಅಂತಂದ್ರೆ 1098 ಈ ಒಂದು ನಂಬರಿಗೆ ಕಾಲ್ ಮಾಡೋ ಮುಖಾಂತರ ಆ ಒಂದು ಮಗುವಿಗೆ ನೀವು ರಕ್ಷಣೆಯನ್ನ ಕೊಡಬಹುದು. ಅದೇ ತರ ಉಚಿತ ಕಾನೂನು ಸೇವೆಗಳು 15100 ಈ ಒಂದು ನಂಬರ್ಗೆ ಏನಪ್ಪಾ ಅಂದ್ರೆ ನೀವು ಕಾಲ್ ಮಾಡಿದ್ರೆ ಸಾಕು, ಉಚಿತವಾಗಿ ಕಾನೂನು ಸೇವೆಗಳನ್ನ ಏನಪ್ಪಾ ಅಂದ್ರೆ ನೀವು ಪಡ್ಕೋಬಹುದು. ಯಾವುದೇ ಒಂದು ಕೇಸ್ ಆಗಿರ್ಬೋದು, ನೀವು ಯಾವುದೇ ಒಂದು ಕೇಸಲ್ಲಿ ಏನಪ್ಪಾ ಅಂದ್ರೆ ಸಿಲುಕೊಂಡ್ರು ಕೂಡ ಯಾವುದೇ ಒಂದು ಮಾಹಿತಿ ಗೊತ್ತಿಲ್ಲ ಅಂದ್ರು ನೀವು ಲಾಯರ್ ಹುಡ್ಕೊಂಡು ಅಲದಾಡುವಂತ ಅವಶ್ಯಕತೆ ಇಲ್ಲ. 15100 ಈ ಒಂದು ನಂಬರ್ಗೆ ಕಾಲ್ ಮಾಡಿ ಪ್ರತಿಯೊಂದು ವಿಷಯದ ಬಗ್ಗೆ ಏನಪ್ಪಾ ಅಂದ್ರೆ ನೀವು ತಿಳ್ಕೋಬಹುದು. ಅದೇ ತರ ಹಿರಿಯ ನಾಗರಿಕರ ಸಹಾಯವಾಣಿ 1090 ನಿಮ್ ಕಣ್ಣೆದುರಿಗೆ ಯಾರೇ ಒಬ್ರು ಹಿರಿಯರು ಏನಪ್ಪಾ ಅಂದ್ರೆ ಕಷ್ಟ ಪಡ್ತಾ ಇದ್ರಪ್ಪ ಅಂತಂದ್ರೆ ಫಸ್ಟ್ ಏನಪ್ಪಾ ಅಂದ್ರೆ 1090 ಈ ಒಂದು ನಂಬರಿಗೆ ಕಾಲ್ ಮಾಡಿಬಿಟ್ಟು ಆ ಒಂದು ಹಿರಿಯ ನಾಗರಿಕ ಹಿರಿಯ ವ್ಯಕ್ತಿಗೆ ಏನಪ್ಪಾ ಅಂದ್ರೆ ರಕ್ಷಣೆ ಮಾಡುವುದ್ರ ಮುಖಾಂತರ ಏನಪ್ಪಾ ಅಂದ್ರೆ ನಿಮ್ಮ ಒಂದು ಸೇವೆ ಕೂಡ ಏನಪ್ಪಾ ಅಂದ್ರೆ ಮಾಡ್ದಂಗ ಆಗ್ತೈತಿ, ಹಿರಿಯರಿಗೆ ರಕ್ಷಣೆ ಕೂಡ ಏನಪ್ಪಾ ಅಂದ್ರೆ ಕೊಟ್ಟಂಗ ಆಗ್ತೈತಿ. ಅಂತ ಒಂದು ಸಂದರ್ಭದಲ್ಲಿ 1090 ನಂಬರ್ಗೆ ಏನಪ್ಪಾ ಅಂದ್ರೆ ಕಾಲ್ ಮಾಡಿ. ಅದೇ ತರ ಮಹಿಳಾ ಸಹಾಯವಾಣಿ 181 ಈ ಒಂದು ನಂಬರ್ಗೆ ಪ್ರತಿಯೊಬ್ಬ ಮಹಿಳೆ ಏನಾದರೂ ನೀವು ಕಷ್ಟದಲ್ಲಿದ್ದೀರಿ, ಯಾರಿಂದಲೂ ಏನಪ್ಪಾ ಅಂದ್ರೆ ಸಮಸ್ಯೆಗೀಡಾಗಿದ್ದೀರಿ ಅಥವಾ ಯಾವ ಒಬ್ಬ ವ್ಯಕ್ತಿ ಏನಪ್ಪಾ ಅಂದ್ರೆ ನಿಮ್ಮ ಬಗ್ಗೆ ಕೇವಲವಾಗಿ ನೋಡ್ತಾ ಇದಾರೆ ಅಥವಾ ನಿಮ್ಮನ್ನ ಏನಪ್ಪಾ ಅಂತಂದ್ರೆ ಯಾವುದೇ ಒಂದು ಸಮಸ್ಯೆಯಲ್ಲಿ ಏನಪ್ಪಾ ಅಂದ್ರೆ ಸಿಕ್ಕಾಕ್ಸಕ್ಕೆ ಏನಪ್ಪಾ ಅಂದ್ರೆ ನೋಡ್ತಾ ಇದ್ರಪ್ಪ ಅಂತಂದ್ರೆ ಫಸ್ಟ್ ಏನಪ್ಪಾ ಅಂತಂದ್ರೆ 181 ನಂಬರ್ಗೆ ಏನಪ್ಪಾ ಅಂದ್ರೆ ಕಾಲ್ ಮಾಡ್ರಿ. ಈ ಒಂದು ಮಹಿಳಾ ಸಹಾಯವಾಣಿ ಕೇಂದ್ರದವ್ರು ಏನಪ್ಪಾ ಅಂದ್ರೆ ನಿಮ್ಮ ಒಂದು ರಕ್ಷಣೆಗೆ 24x7 ಏನಪ್ಪಾ ಅಂದ್ರೆ ನಿಮ್ಮ ಒಂದು ರಕ್ಷಣೆಗಿದಾರ. 181 ನಾನು ಯಾಕೆ ಪದೇ ಪದೇ ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ ಇದು ನಿಮ್ಮ ಜೀವನಕ್ಕೆ ಏನಪ್ಪಾ ಅಂತಂದ್ರೆ ಬಹಳ ಹೆಲ್ಪ್ಫುಲ್ ಇರ್ತಕ್ಕಂಥ ಮಾಹಿತಿ ಐತಿ. ಅದೇ ತರ ಸೈಬರ್ ಸಹಾಯವಾಣಿ 1930 ನೋಡ್ರಿ, ನೀವೇನಾದ್ರೂ ದುಡ್ಡಿನಲ್ಲಿ ಮೋಸ ಆಗ್ತಿದೆ ಇನ್ನೊಬ್ಬರಿಂದ ಅಥವಾ ಮೊಬೈಲ್ ಮುಖಾಂತರ ಏನಪ್ಪಾ ಅಂದ್ರೆ ನಿಮಗೆ ಮೋಸ ಮಾಡ್ತಾ ಇದಾರ ಅಥವಾ ಯಾವುದೋ ಒಂದು ಉದ್ದೇಶದ ಮೂಲಕ ಏನಪ್ಪಾ ನಿಮಗೆ ಮೋಸ ಮಾಡ್ತಿದ್ರಪ್ಪ ಅಂತಂದ್ರೆ ಸೈಬರ್ ಕ್ರೈಮ್ ಸಹಾಯವಾಣಿ ನಂಬರ್ 1930 ಈ ಒಂದು ನಂಬರ್ಗೆ ಏನಪ್ಪಾ ಅಂತಂದ್ರೆ ಕಾಲ್ ಮಾಡ್ರಿ. ಇಮಿಡಿಯೇಟ್ ಆಗಿ ಏನಪ್ಪಾ ಅಂದ್ರೆ ನಿಮ್ಮ ಒಂದು ರಕ್ಷಣೆಗೆ ನಾನು ಇಲ್ಲಿವರೆಗೂ ಏನಪ್ಪಾ ಅಂತ ಹೇಳ್ತಾ ಬಂದಿದ್ದೀನಲ್ಲ, ಪ್ರತಿಯೊಂದು ಸಹಾಯವಾಣಿ ನಂಬರ್ ಏನಪ್ಪಾ ಅಂದ್ರೆ ನಿಮ್ಮ ಒಂದು ಜೀವನಕ್ಕೆ ಏನಪ್ಪಾ ಅಂದ್ರೆ ಬಹಳ ಹೆಲ್ಪ್ಫುಲ್ ಐತಿ. ಈ ಒಂದು ವಿಷಯವನ್ನ ಏನಪ್ಪಾ ಅಂದ್ರೆ ನಿಮ್ಮ ಮನೆಯಲ್ಲಿ ಪ್ರತಿಯೊಬ್ಬ ಸಣ್ಣ ಮಗುವಿಗೆ ಹಿಡ್ಕೊಂಡು ಏನಪ್ಪಾ ಅಂದ್ರೆ ತಿಳಿಸಿಕೊಡ್ರಿ. ಅದೇ ತರ ಏನಪ್ಪಾ ಅಂತಂದ್ರೆ ಎಲ್ಲರಿಗೂ ಕೂಡ ಏನಪ್ಪಾ ಅಂದ್ರೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡ್ರಿ. ಪ್ರತಿಯೊಬ್ರು ಕೂಡ ಏನಪ್ಪಾ ಅಂದ್ರೆ ಈ ವಿಡಿಯೋನ ಮೊದಲು ಏನಪ್ಪಾ ಅಂದ್ರೆ ಸೇವ್ ಮಾಡಿಕೊಂಡು ಈ ಒಂದು ನಂಬರ್ಗಳನ್ನ ನಾನು ಹೇಳಿದಿನಲ್ಲ ಒಂದು ಯಾವುದೋ ಒಂದು ಇದರಲ್ಲಿ ಬರ್ಕೊಂಡ್ಬಿಟ್ಟು ನಿಮ್ಮ ಮೈಂಡ್ ಅಲ್ಲಿ ಏನಪ್ಪಾ ಅಂದ್ರೆ ಇರಲೇಬೇಕು. ಇನ್ನು ಯಾರೆಲ್ಲ ವಿದ್ಯಾರ್ಥಿಗಳು ಏನಪ್ಪಾ ಅಂದ್ರೆ ನಮ್ಮ ಫೇಸ್ ಏನಪ್ಪಾ ಅಂದ್ರೆ ಫಾಲೋ ಆಗಿಲ್ಲ ಅಂದ ಫಾಲೋ ಆಗ್ರಿ. ಓಕೆ, ವಿಶ್ ಯು ಆಲ್ ದ ಬೆಸ್ಟ್. ಜೈ ಹಿಂದ್.